ದಾವಣಗೆರೆ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಅನ್ನಕ್ಕೂ ಕೂಡ ದಂಧೆಕೋರರು ಕನ್ನ ಹಾಕಿರುವಂತ ಘಟನೆ ಇದು. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಿಂದ ಅಕ್ಕಿ ಕಳ್ಳ ಸಾಗಣೆ ಆಗ್ತಿದೆ ಅನ್ನುವಂತ ಆರೋಪ. ದಾವಣಗೆರೆಯ ಬೂದಾಳ್ ರಸ್ತೆಯಲ್ಲಿರೋ ಹಾಸ್ಟೆಲ್ನಲ್ಲಿ ನಡೆದಿರುವಂತ ಘಟನೆ. 10 ಕ್ವಿಂಟಲ್ನಷ್ಟು ಅಕ್ಕಿ ಮತ್ತು ಅಷ್ಟೇ ಪ್ರಮಾಣದ ಗೋಧಿ ಸಾಗಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಅಕ್ಕಿ ಮತ್ತು ಗೋಧಿ ಸಾಗಾಟ ಮಾಡೋದು. ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ವೇಳೆ ತಹಶೀಲ್ದಾರ್ ಭೇಟಿ ಕೊಡ್ತಾರೆ ಹಾಸ್ಟೆಲ್ಗೆ. ತಹಶೀಲ್ದಾರನ್ನ ಕಂಡ ಕೂಡಲೇ ವಾಹನ ಬಿಟ್ಟು ಚಾಲಕ ನಾಪತ್ತೆಯಾಗ್ತಾನೆ. ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಅಕ್ಕಿ ಮತ್ತು ಗೋಧಿ ಸಾಗಾಟದ ಪ್ರಯತ್ನ ನಡೆದಿತ್ತು. ಇದರ ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ನಮಗೆ ಊಟನೂ ಸರಿ ಹಾಕಲ್ಲ, ಇಲ್ಲಿ ಸರಿಯಾಗಿ ಊಟ ಸಿಗ್ತಿಲ್ಲ. ಕೊನೆಗೆ ತಹಶೀಲ್ದಾರ್ ರಾಜೇಶ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ, ಸರಿ ಮಾಡಿಸ್ತೀವಿ ಅವ್ಯವಸ್ಥೆಯನ್ನ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಮುಂಚೆ ಇಲ್ಲಿ 4 ಹಾಸ್ಟೆಲ್ ಮತ್ತೆ ಸೋಪ್ ಕಿಟ್ಟು ಫಸ್ಟ್ ಎಲ್ಲ ಮಂತ್ಲಿ ಬರೋ ಸರ್. ಇತ್ತೀಚೆಗೆ 3 ಮಂತ್ ಆಯಿತು ಸೋಪ್ ಕಿಟ್ಟೇ ಬರ್ತಾ ಇಲ್ಲ. ಕೇಳಿದ್ರೆ ಫೋನ್ ಬಂದಿಲ್ಲ ಅಂತಿದ್ದಾರೆ. ಅದನ್ನು ಹೊರಗಡೆನೇ ತರಿಸ್ಕೊಂತಿದ್ದೀವಿ. ಬೇಕಾದ್ರೆ ನೀವು ಊಟ ಚೆಕ್ ಮಾಡಿ ನೋಡಿ. ಇರೋದೇ ಅದೇ ಥರ. ಸಮಾಜ ಕಲ್ಯಾಣ ಇಲಾಖೆಯ 4 ಹಾಸ್ಟೆಲ್ಗಳೇನು ಬೂದಾಳ್ ರೋಡ್ನಲ್ಲಿದೆ, ಮೇನ್ ರೋಡ್ನಲ್ಲಿ ಈ ಥರ ದವಸ ಧಾನ್ಯ 10 ಕ್ವಿಂಟಾಲ್ ಅಕ್ಕಿ, 10 ಕ್ವಿಂಟಾಲ್ ಗೋಧಿ ಅಂದಾಜು ಇಷ್ಟು ಸಾಗಾಟ ಮಾಡ್ತಾರೆ ಅಂತ ದೂರ ಬಂದ ಮೇಲೆ ಬಂದು ನಮ್ಮ ಫುಡ್ ಇನ್ಸ್ಪೆಕ್ಟ್ರು, ಫುಡ್ ಸಿಸ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಬಂದು ಚೆಕ್ ಮಾಡಿದ್ದೀವಿ. ಮೇಲ್ನೋಟಕ್ಕೆ ವಿತೌಟ್ ಪರ್ಮಿಷನ್ ಸಾಗಾಟ ಮಾಡ್ತಿರೋ ಕಂಡು ಬಂದಿದೆ. ಇದು ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ಇನ್ಫಾರ್ಮೇಷನ್ ಕೇಳಿದ್ದೀವಿ. ನೋಟಿಸ್ ಕೂಡ ಕೊಟ್ಟಿದ್ದೀವಿ ವಾರ್ಡನ್ಗೆ. AD ಸೋಷಿಯಲ್ ವೆಲ್ಫೇರ್ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಕ್ಸ್ಪ್ಲನೇಷನ್ ಕಾಲ್ ಮಾಡಿ ಡಿಸಿಪ್ಲಿನ್ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕಾಗತ್ತೆ. ಒಂದು ಈಗೇನು ಈ ಸ್ಟಾಕ್ ಸೀಸ್ ಮಾಡಿದ್ವಿ, ಇದನ್ನ ನಮ್ಮ ಫುಡ್ ಗೋಡೌನ್ನಲ್ಲಿ ಸ್ಟಾಕ್ ಇಡ್ತೀವಿ. ಇದು ವೆರಿಫಿಕೇಷನ್ ಮಾಡಿ FIR ಕೂಡ ಲಾಂಚ್ ಮಾಡಲಿಕ್ಕೆ ಆ್ಯಕ್ಷನ್ ತೊಗೊತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.